ಎಂಥದ ಆಯೋಗವು? ವೇತನ ಆಯೋಗ. ನನಗೆ ಗೊತ್ತು, ವೇತನ ಆಯೋಗ. ನಾನು ನೀವು ಹೇಳಿ ಅಂತ ನಾನು ಕೇಳಿದ್ದು. ಇಲ್ಲಿವರೆಗೆ 7 ವೇತನ ಆಯೋಗಗಳಾಗಿದ್ದಾವೆ. ಇದು 7ನೇದಪ್ಪ, ಗೊತ್ತು. ಆ ರಚನೆ ಆಗ್ಬಿಟ್ಟದಲ್ಲ. 7ನೇ ವೇತನ ಆಯೋಗ ಆಗಿದೆ. ಆರನೇ ವೇತನ ಆಯೋಗ ವರದಿ ಕೊಟ್ಟಾಗ, ಅದನ್ನ ಜಾರಿಗೆ ಕೊಟ್ಟಾಗ ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು. ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು. 5ನೇ ಆಯೋಗದ ವರದಿ ಜಾರಿಗೆ ಬಂದಾಗಲೂ ಕೂಡ ಜೆ.ಎಚ್. ಪಟೇಲ್ರು ಮುಖ್ಯಮಂತ್ರಿ ಆಗಿದ್ರು. ಹೌದಲ್ಲ? ನಾನು ಹಣಕಾಸು ಮಂತ್ರಿ ಆಗಿದ್ದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ಆಗ್ಲೂ ಕೂಡ ಸಿಪ್ಪೇಗೌಡ ಅಲ್ಲ ಅಧ್ಯಕ್ಷರಾಗಿದ್ದವರು, ಸಿಪ್ಪೇಗೌಡ ಅಧ್ಯಕ್ಷರಾಗಿದ್ರು. ಆಗ್ಲೂ ದೊಡ್ಡ ಅಪಪ್ರಚಾರ ಮಾಡಿದ್ರು ನನ್ನ ಮೇಲೆ. ಸಿದ್ದರಾಮಯ್ಯ ವಿರುದ್ಧ ಇದ್ದಾನೆ. ನಾನು ವಿರುದ್ಧ ಇದ್ದಿದ್ರೆ 6ನೇ ವೇತನ ಆಯೋಗವನ್ನು ಯಾಕೆ ಜಾರಿ ಮಾಡ್ತಾ ಇದ್ದೆ? ಅಪಪ್ರಚಾರ ನನಗೆ ತೊಂದರೆನೂ ಆಯ್ತು ಅಂತ ಇಟ್ಕೊಳ್ಳೋಣ. ಆಗ 6ನೇ ಆಯೋಗದ ಶಿಫಾರಸು ನಿಮ್ಮ ಯಾರು ಮಂಜೇಗೌಡ ಇದ್ರು, ಆಗ ಅಧ್ಯಕ್ಷರಾಗಿ ಮಂಜೇಗೌಡರು ಇದ್ರು. ಇದೇ ಅರಮನೆ ಮೈದಾನದಲ್ಲಿ ಸಭೆ ನಡೀತು. ನಾನು ಬಂದಿದ್ದೆ. ಆದ್ರೆ ಇಷ್ಟು ಜನ ಸೇರಿರ್ಲಿಲ್ಲ ಆಗ. ಇಷ್ಟು ಜನ ಇರಲಿಲ್ಲ. ಈ ಸಾರಿ ಸ್ವಲ್ಪ ಜಾಸ್ತಿ ಜನ ಸೇರಿಸಿದ್ದಾರೆ. ಅದಕ್ಕೋಸ್ಕರ ಷಡಕ್ಷರಿ ಮತ್ತು ಇತರ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರಿ ನೌಕರರು ಒಟ್ಟಾಗಿರ್ಬೇಕು. ನಿಮಗೆ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಮಾಡಬೇಕು.